ಯಾರು ನಮ್ಮನ್ನು ಅದ್ಭುತವಾಗಿ ರೂಪಿಸಿದರು ಅಂತ ಈ ದಿನದವರೆಗೂ ಮನುಷ್ಯನು ದೇವರನ್ನು ಕಂಡುಕೊಳ್ಳದೆ ಹೋಗಿದ್ದಾನೆ. ಈತನ ಜೀವನದಲ್ಲಿ ಯಾಕೆ ನಿಜವಾದ ಸ್ವತಂತ್ರವಿಲ್ಲವೆಂದರೆ ಈತನು ಪಾಪಕ್ಕೆ ಖೈದಿಯಾಗಿದ್ದಾನೆ, ಪ್ರೇಮಕ್ಕೆ ಖೈದಿಯಾಗಿದ್ದಾನೆ, ವ್ಯಭಿಚಾರಕ್ಕೆ ಖೈದಿಯಾಗಿದ್ದಾನೆ, ಕುಡುಕುತನಕ್ಕೆ ಖೈದಿಯಾಗಿದ್ದಾನೆ, ಇಸ್ಪಿಟಾಟಕ್ಕೆ ಖೈದಿಯಾಗಿದ್ದಾನೆ, ಚಾಡಿ ಹೇಳುವುದರಲ್ಲಿ ಖೈದಿಯಾಗಿದ್ದಾನೆ, ಕೊಲೆ ಮಾಡುವುದರಲ್ಲಿ ಖೈದಿಯಾಗಿದ್ದಾನೆ. ಪ್ರೇರೆ, ಇದು ನಿಜವಾದ ಬಂಧನದಿಂದ ಬಿಡಿಸತಕ್ಕಂಥ ನಿಜವಾದ ಸ್ವತಂತ್ರ ಇಲ್ಲಿ ಇದೆ. ಎಲ್ಲಿದೆ? ಇದರಿಂದ ನೀನು ಬಿಡುಗಡೆ ಆಗ್ಬೇಕು. ಈ ಪಾಪದ ಅಮಲಿನಿಂದ ಎಚ್ಚೆತ್ತು ನೀನು ಹೊರಗಡೆ ಬರಬೇಕು. ಜೈಲಿಂದ ಹೊರಗಡೆ ಬಂದಾಗ ಹೊಸ ಜೀವನ ಇಷ್ಟಪಡ್ತೀವಲ್ವಾ? ಜೈಲಿಂದ ಹೊರಗಡೆ ಬರೋದಕ್ಕೆ ಇಷ್ಟಪಡ್ತಾನಲ್ಲ ಮನುಷ್ಯ. ಈಗ ನೀನಾಗಿರುವಂತ ಮನುಷ್ಯನು ಪಾಪದ ಅಮಲಿನಲ್ಲಿ ಖೈದಿಯಾಗಿದ್ದೀಯ. ನಿನಗೆ ಗೊತ್ತು, ಈ ಪಾಪ ಮಾಡಿದರೆ ನನಗೆ ಶಿಕ್ಷೆ ಸಿಗುತ್ತೆ, ಈ ಪಾಪ ಮಾಡಿದರೆ ನನಗೆ ಹಣ ವೆಚ್ಚವಾಗುತ್ತೆ, ಈ ಪಾಪ ಮಾಡಿದರೆ ನಾನು ಸಾಲ ಮಾಡಬೇಕಾಗುತ್ತೆ, ಈ ಪಾಪ ಮಾಡಿದರೆ ನನ್ನ ಹೆಂಡತಿ ಮಕ್ಕಳು ನನ್ನಿಂದ ದೂರ ಆಯ್ತಾರೆ, ಈ ಪಾಪ ಮಾಡಿದರೆ ಇನ್ನೊಬ್ಬರು ನನ್ನನ್ನು ಹೊಡೆದು ಸಾಗಿಸಿದ್ದಾರೆ, ಈ ಸುಳ್ಳನ್ನು ಹೇಳಿದರೆ ನನಗೆ ಭಯಂಕರ ಶಿಕ್ಷೆ ಐತೆ ಅಂತ ಗೊತ್ತಿದ್ರೂ ಅದನ್ನು ಮಾಡದಂತೆ ಹೊರಗಡೆ ಬರಲಾರದಂತ ಒಂದು ಬಂಧನ ನಿನ್ನನ್ನು ಹಿಡಿದಿಟ್ಟಿದೆ ಮನುಷ್ಯ. ನಿಜ, ಅದೇ ದೇವರು. ಕಿನ್ನರಿ ವೇಳೆ ದಮ್ಮಡಿ, ಡಿಸ್ಕೋ ಡ್ಯಾನ್ಸ್, ಪಬ್ಗಳಲ್ಲಿ ಕುಣಿಯುವಂತಹ ಆಸೆಗಳು, ಕ್ಲಬ್ಗಳಲ್ಲಿ ದೇಹವನ್ನು ಒದ್ದಾಡಿಸುವಂತ ಆಸೆಗಳು, ಫಿಲಂ ಹಾಡಿಗೆ ಕುಣಿದಾಡುವಂತ ಆಸೆಗಳು. ಆದ್ರೆ ನಿನ್ನಲ್ಲಿ ಸಂತೋಷ ಇದೆಯಾ? ನಿಜ ಹೇಳು, ನಿನ್ನಲ್ಲಿ ಸಂತೋಷವಿದೆಯಾ? ನಿಜವಾದ ಸಮಾಧಾನ ಇದೆಯಾ? ನಿಜವಾದ ಬಿಡುಗಡೆ ಇದೆಯಾ? ಒಂದು ಸಾರಿ ನಿನ್ನನ್ನು ಕುರಿತು ನೀನು ಆಲೋಚನೆ ಮಾಡು. ಅದೇ ಹೇಳಿದ ದೇವರು. ಆತನ ಹಸ್ತ ಕಾರ್ಯವನ್ನು ಆಲೋಚಿಸರು. ಆದ ಕಾರಣ, ಅರ್ಥ ಮಾಡ್ಕೊಳ್ಳಿ, ಆದ ಕಾರಣ ನನ್ನ ಜನರು ಜ್ಞಾನಹೀನರಾಗಿ ಸೆರೆಗೆ ಹೋಗುವುದು ಖಂಡಿತ. ಸೆರೆಗೆ ಹೋಗುವುದು ಖಂಡಿತ. ನೀನು ಸ್ವತಂತ್ರನಾಗಿದ್ದೆ ಅಂತ ನೀನು ಅನ್ಕೊಂಡಿದ್ಯಾ? ನಾನು ಸ್ವತಂತ್ರನಾಗಿದ್ದೇನೆ ಅಂತ ನೀನು ಅಂದುಕೊಂಡಿದ್ಯಾ? 2.5 ಗಂಟೆ 3 ಗಂಟೆ ನಾನು ಸ್ವತಂತ್ರನಾಗಿದ್ದೇನೆ, ಫಿಲಂ ಟಾಕೀಸಲ್ಲಿ ಕೂತ್ಕೊಳ್ತೇನೆ, ಯಾವ ಚಿಂತೆ ಇಲ್ಲ ಅಂದುಕೊಂಡು 2.5 ಗಂಟೆಗೆ ಮಾತ್ರ ಸ್ವತಂತ್ರನಾಗಿ ಹೋಗಿದ್ಯಾ? ಹೊರಗಡೆ ಬಂದಾದ್ಮೇಲೆ ನಿನ್ನ ನೋವಿನ ವೇದನೆ ಅಲ್ಲಿಂದನೇ ಪ್ರಾರಂಭವಾಗುತ್ತೆ. ಬಾರಲ್ಲಿ ಕುತ್ಕೊಂಡು ಅರ್ಧ ಗಂಟೆ ಕುಡಿದು ನಾನು ಸ್ವತಂತ್ರನಾಗಿರ್ತೀನಿ ಅಂತ ಅಂದುಕೊಂಡಿದ್ಯಾ? ಅರ್ಧ ಗಂಟೆ ಅಷ್ಟೇ. ಮುಂದೆ ಇರುವಂತ ಸಮಯ ನೀನು ಖೈದಿನೇ. ವ್ಯಭಿಚಾರದಲ್ಲಿ 5 ನಿಮಿಷದ ಸುಖ, ಮಧ್ಯರಾತ್ರಿಯ ಸುಖ, ಒಂದು ದಿನದ ಸುಖ ಅಂದುಕೊಂಡಿದ್ಯಾ? ಮಾರನೇ ದಿವಸದಿಂದ ಅದೇ ಖೈದಿತನ ನಿನ್ನಲ್ಲಿ. ಮತ್ತೊಬ್ಬರಿಗೆ ಚಾಡಿ ಹೇಳಿ ನೀನು ಅವನ ಮುಂದೆ ಯಜಮಾನನಂತೆ, ಅಂದ್ರೆ ನೀನು ಅವನ ಮುಂದೆ ಹೊಗಳಿಸಿಕೊಳ್ಳುವುದಕ್ಕೆ ನೀನು ಆಸೆ ಪಡ್ತಾ ಇದೆಯಾ? ಆ ಕ್ಷಣ ಮಾತ್ರ ಅವನ ದೃಷ್ಟಿಯಲ್ಲಿ ನೀನು ಕೆಟ್ಟವನಾಗಿ ಕಾಣ್ತೀಯ. ಒಂದು ದಿವಸ ನಿನ್ನ ಸ್ನೇಹಿತನ ಕುರಿತು ನೀನು ತಪ್ಪಾಗಿ ಮಾತಾಡಿದೆಯಲ್ಲ, ಆ ವಿಷಯ ಅವನು ಗೊತ್ತಾದಾಗ ನಿನ್ನ ಮುಖ ಆತನ ಮುಂದೆ ಹೇಗಿರುತ್ತೆ ಪ್ರೇರೆ? ಅಂದ್ರೆ ನೀನು ಖೈದಿಯಾಗಿ. ದೇವರೇನು ಹೇಳ್ತದೆ? ಜ್ಞಾನಹೀನರಿಗೆ ನನ್ನ ಜನರು. ಮತ್ತೆ ಯಾರ ಜನರು? ನಾವೆಲ್ಲರೂ ಭೂಮಿ ಮೇಲಿರುವಂತವ್ರು ಯಾರು ಬೇರೆ? ನಾವೆಲ್ಲ ಯಾರ ಒಂದು ಜನರು? ಏನ್ ಬೇರೆ? ಇಂಥ ಭಯಂಕರದ ಕುಡುಕರು, ವ್ಯಭಿಚಾರಿಗಳು, ಕಳ್ಳತನ ಮಾಡುವವರು, ಹಾದ್ರ ಮಾಡುವವರು, ಸುಳ್ಳೇಳವರು, ಕೋಪದ್ರೇಕದಿಂದ ಕೊಲ್ಲುವವರನ್ನು ಕೂಡ ದೇವರೇನಂತ ಇದ್ದಾರೆ? ನನ್ನ ಜನರು ಜ್ಞಾನಹೀನರಾಗಿ, ಜ್ಞಾನವಿಲ್ಲದೆ ಮೂಢರಾಗಿ, ಬುದ್ಧಿಹೀನರಾಗಿ ಸೆರೆಗೆ ಹೋಗುವುದು ಖಂಡಿತ. ಯಾವ ಸೆರೆ? ಈ ಲೋಕದಲ್ಲಿರುವಂತಹ ಜೈಲುಗಳಲ್ಲಿ ಜೀವವಾದಿ ಶಿಕ್ಷೆ ಆಗ್ಬೋದು ಕೊನೆವರೆಗೂ ಅಷ್ಟೇ. ಒಟ್ಟಲ್ಲಿ ಒಳಗಡೆ ಬದುಕಿರ್ತೀಯ. ಈ ಪಾಪ ಎಂಬುವಂತ ಖೈದಿಯ, ಪಾಪ ಎಂಬುವಂತ ಸೆರೆಗೆ ನೀನು ಹೋಗ್ತಾ ಇದೆಯಲ್ಲ, ಇದರಿಂದ ನೀನು ನರಳಾಟ ದಿನ ಸತ್ತು ಬದುಕ್ತಾ ಇರ್ತೀಯ. ವ್ಯಭಿಚಾರ ಮಾಡುವಂತ ಗುಲಾಮತನದಲ್ಲಿ ನಿಂದ್ರೆ ವ್ಯಭಿಚಾರ ಮಾಡದ ಹೊರತು ನೀನು ತೃಪ್ತಿ ಇರಲ್ಲ. ಹಣ ವೆಚ್ಚ ಮಾಡಬೇಕು, ಆರೋಗ್ಯ ವೆಚ್ಚ ಮಾಡ್ಕೋಬೇಕು. ಲಾಸ್ಟ್ ಅಲ್ಲಿ ಏಳ್ಸುವಾಗ ಬಂದು ಬೀದಿ ನಾಯಿ ತರ ಸಾಯ್ಬೇಕು. ಕುಡುಕುತನಕ್ಕೆ ಸರಿಯಾಗಿದ್ಯಾ? ಕುಡಿದು ನಿನ್ನ ಲಿವರ್ ಎಲ್ಲ ಡ್ಯಾಮೇಜ್, ನಿನ್ನ ದೇಹದಲ್ಲಿರುವಂತ ನಿನ್ನ ಗಂಡಸ್ತಾನದ ಎಲ್ಲ ರಕ್ತದ ಕಣಗಳು ಎಲ್ಲ ಸಂದೋಗುತ್ತೆ. ಆಸಿಡ್ ಹಾಕಿದ್ರೆ ದೇಹದೊಳಗೆ ನಿನ್ನ ಬಿಳಿ ರಕ್ತದ ಕಣಗಳು ಸುಟ್ಟೋಗುತ್ತೆ. ನಿನ್ನ ಹೆಂಡತಿ ಜೊತೆ ನೆಮ್ಮದಿಯಾಗಿರಕ್ಕಾಗಲ್ಲ, ಸುಖವಾಗಿರೋದಕ್ಕಾಗಲ್ಲ. ಆತಳ ಜೀವನ, ಆತಳ ಏನ್ ಮಾಡ್ಬೇಕು ಪ್ರಿಯರೇ? ಹೆಂಡತಿಗೆ ಸುಖವಾಗಿ ನೋಡಿಕೊಳ್ಳೋದಕ್ಕೆ ಆಗದಿರುವಂತ ನೀನು ಆತಳ ಏನ್ ಮಾಡ್ಬೇಕು? ಅನೈತಿಕ ಸಂಬಂಧ ಮಾಡಿಕೊಳ್ತಾರೆ. ಇದೇ ವಿಷಯಕ್ಕೋಸ್ಕರ ಅನೇಕರು ಅನೈತಿಕ ಸಂಬಂಧದಲ್ಲಿ ನಡೀತಾ ಇದ್ದಾರೆ. ಹೆಂಡತಿ ಜೊತೆ ನೀನು ತೃಪ್ತಿಯಿಂದ ಇರೋದಕ್ಕೆ ಆಗ್ತಾ ಇಲ್ಲ. ನೀನು ಕುಡಿದು ನಶೆಯಲ್ಲಿ ಮಲಗುವ ರೀತಿಯಲ್ಲಿ ಆಟಗಳು ಕುಡಿದು ನಶೆಯಲ್ಲಿ ಮಲಗ್ತಾ ಇದ್ದಾಳ. ನನ್ನ ಗಂಡ ರಾತ್ರಿ ಎಷ್ಟು ಗಂಟೆಗೆ ಬರ್ತಾನೋ, ಊಟ ಮಾಡಿದನೋ ಎನ್ನುವಂತ ಚಿಂತಿಸುತ್ತಾ ನಿನಗೋಸ್ಕರ ಮನೆ ಬಾಗಿಲು ಕಾಯ್ತಿರುವಾಗ ನೀನು ವೇಷವಾಟಿಕೆ ಸಂಘವನ್ನು ಮಾಡಿಕೊಂಡು ಕುಡಿದಿದ್ದ ಅಮಲಿನಲ್ಲಿ ನಿನ್ನ ದೇಹದ ರಕ್ತಗಳನ್ನೆಲ್ಲ ಬೀದಿಲಿ ಹೋಗುವಂತ ವೇಶ್ಯರಿಗೆ ನೀನು ಪಾಲು ಮಾಡುವಾಗ ನಿನ್ನ ದೇಹದ ಆರೋಗ್ಯವೆಲ್ಲ ಆತಳ ಏನ್ ಮಾಡಬೇಕು?
ಆತಳು ನಿನ್ನ ಹಾಗೆ ಬದುಕಿದ್ರೆ ಆಗತ್ತಾ? ನಿನ್ಗೆ ಇಷ್ಟ ಆಗತ್ತಾ? ಆಗಲ್ಲಲ್ವಾ? ಅದೇ ರೀತಿ ನಿನ್ನ ಹೆಂಡತಿಯ ಜೊತೆ ನೀನು ಸುಖವಾಗಿ ಬಾಳು. ಪರರ ಇದೇನು ಒಪ್ಪಿಕೊಳ್ಳುವುದೇಕೆ?